ಹನುಮಾನ್ ಚಾಲಿಸದಿಂದ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಅದೆಷ್ಟೋ ಸಮಸ್ಯೆಗಳು ಪರಿಹಾರವಾಗುವುದು ಎನ್ನುವ ನಂಬಿಕೆ ಇದೆ. ಅದೇ ರೀತಿ ಹನುಮಾನ್ ಚಾಲಿಸ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶಿ, ದಾರಿದೀಪ ಕೂಡ ಆಗಿದೆ. ಹನುಮಾನ್ ಚಾಲಿಸದಿಂದ ನಾವು ಯಾವೆಲ್ಲ ಜೀವನ ಪಾಠಗಳನ್ನು ಕಲಿತುಕೊಳ್ಳಬಹುದು ಎಂಬುದನ್ನು ಇಂದು ನಾವು ತಿಳಿಯೋಣ. ಹನುಮಾನ್ ಚಾಲಿಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದದ್ದು. ಇದು 40 ಸಾಲುಗಳನ್ನು ಹೊಂದಿರುವ ಸ್ತೋತ್ರ. ಹನುಮಾನ್ ಚಾಲಿಸವನ್ನು ತುಳಸಿದಾಸರು 16ನೇ ಶತಮಾನದಲ್ಲಿ ರಚಿಸಿದರು ಎನ್ನುವ ಉಲ್ಲೇಖ ಇದೆ. ಇದನ್ನು ಅವಧಿ ಭಾಷೆಯಲ್ಲಿ ರಚಿಸಲಾಗಿದೆ. ಈ ಒಂದು ಸ್ತೋತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯು ಅಸ್ಥಿರತೆಯ ನಡುವೆ ಧೈರ್ಯವನ್ನು, ಶಿಸ್ತನ್ನು ಮತ್ತು ದೈವಿಕ ನಂಬಿಕೆ ಪಡೆದುಕೊಳ್ಳುತ್ತಾರೆ. ಹನುಮಾನ್ ಅವರ ಮೇಲಿನ ಆಳವಾದ ಗೌರವ ಮತ್ತು ದೈವಿಕ ಗುಣಗಳ ಪುನರಾವರ್ತಿತ ಸ್ಮರಣೆಯು ಮನಸ್ಸನ್ನು ಮರುಸಂಘಟಿಸಬಹುದು. ಹನುಮಾನ್ ಚಾಲಿಸವನ್ನು ಯಾರು ಬೇಕಾದರೂ ಪಠಿಸಬಹುದಾದ ಒಂದು ಸ್ತೋತ್ರವಾಗಿದೆ. ಸಾಮಾನ್ಯವಾಗಿ ಹನುಮಾನ್ ಚಾಲಿಸವನ್ನು ತ್ವರಿತವಾಗಿ ಪಠಿಸಲಾಗುವ ಸ್ತೋತ್ರ. ಈ 40 ಸಾಲುಗಳ ಸ್ತೋತ್ರವನ್ನು ಯಾವುದೇ ತಪ್ಪಿಲ್ಲದೆ ಅದರಲ್ಲಿನ ಪ್ರತಿಯೊಂದು ಸಾಲುಗಳನ್ನು ಅರ್ಥ ಮಾಡಿಕೊಂಡು ಪಠಿಸುವುದು ಮುಖ್ಯವಾಗಿರುತ್ತದೆ. ಆದರೆ ಇದರ ಭಕ್ತಿ ಲಯದ ಹಿಂದೆ ಶಕ್ತಿ, ಸ್ಪಷ್ಟತೆ ಮತ್ತು ನಮ್ರತೆಯಿಂದ ಹೇಗೆ ಬದುಕಬೇಕು ಎಂಬುದರ ಆಶ್ಚರ್ಯಕರವಾದ ಆಧುನಿಕ ತತ್ವಶಾಸ್ತ್ರವಿದೆ. ತುಳಸಿದಾಸರು ಬರೆದಂತಹ ಈ ಹನುಮಾನ್ ಚಾಲಿಸವು ನಮಗೆ ಜೀವನ ಪಾಠವನ್ನು ಕಲಿಸುತ್ತದೆ. ಅಹಂಕಾರ ನಾಶವಾದಾಗ ಶಕ್ತಿ ವೃದ್ಧಿಯಾಗುವುದು. ಚಾಲಿಸಾದಲ್ಲಿ ಹೆಚ್ಚು ಪುನರಾವರ್ತಿತ ವಿಚಾರವೆಂದರೆ ಭಗವಾನ್ ಹನುಮನ ಶಕ್ತಿಯು ಅವನ ವಿನಮ್ರತೆಯಿಂದ ವೃದ್ಧಿಯೇ ಹೊರತು ಅಹಂಕಾರದಿಂದಲ್ಲ ಎಂಬುದಾಗಿದೆ. ಹನುಮಂತನು ಕಲ್ಪನೆಗೂ ಮೀರಿದ ಶಕ್ತಿಯನ್ನು ಹೊಂದಿದ್ದರೂ ಹನುಮಂತನು ಎಂದಿಗೂ ತನ್ನ ಶಕ್ತಿಯನ್ನು ತೋರ್ಪಡಿಕೆಗಾಗಿ ಬಳಸಿಕೊಂಡವನಲ್ಲ. ಹನುಮಂತನು ಸಾಗರವನ್ನು ದಾಟಿರುವ ಘಟನೆ, ಪರ್ವತವನ್ನು ಎತ್ತಿರುವುದು, ರಾಕ್ಷಸರನ್ನು ಸೋಲಿಸಿರುವುದು ಮುಂತಾದ ಹನುಮಂತನ ಪ್ರತಿಯೊಂದು ಕಾರ್ಯವೂ ರಾಮನಿಗೆ ಅವನು ತೋರಿದ ಸೇವೆಯನ್ನು ಪ್ರತಿಬಿಂಬಿಸುತ್ತದೆ. ನಮ್ಮನ್ನು ನಾವು ಹೊಗಳಿಕೊಳ್ಳಲು, ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳಲು ಮತ್ತು ನಮ್ಮ ಸ್ಥಾನವನ್ನು ತೋರ್ಪಡಿಸಿಕೊಳ್ಳಲು ನಮ್ಮ ಶಕ್ತಿಯನ್ನು ನಾವು ಬಳಸಿಕೊಳ್ಳಬಾರದು ಎಂಬುದನ್ನು ಹನುಮಾನ್ ಚಾಲಿಸದಿಂದ ಕಲಿತುಕೊಳ್ಳಬಹುದಾಗಿದೆ. ನಾವು ಮಾಡುವ ಕೆಲಸದಲ್ಲಿ ಸ್ಪಷ್ಟತೆ ಇದ್ದಾಗ ಭಯಪಡುವ ಅಗತ್ಯ ಇರುವುದಿಲ್ಲ. ಹನುಮಾನ್ ಚಾಲಿಸವು ನಮಗೆ ಹನುಮಂತನು ಅಸಾಧ್ಯವಾದ ಸಂದರ್ಭಗಳಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ನಡೆದ ಮಾರ್ಗವನ್ನು ಪದೇ ಪದೇ ವಿವರಿಸುತ್ತದೆ. ಅವನು ಶತ್ರುವಿನ ಪ್ರದೇಶವಾದ ಲಂಕೆಯನ್ನು ಏಕಾಂಗಿಯಾಗಿ ಪ್ರವೇಶಿಸುತ್ತಾನೆ. ಅವನು ತನಗಿಂತ ಹೆಚ್ಚು ಬಲವಾದ ಶಕ್ತಿಗಳನ್ನು ಎದುರಿಸುತ್ತಾನೆ. ಅವನು ಸಾಗರಗಳನ್ನು ದಾಟುತ್ತಾನೆ, ನಗರಗಳನ್ನು ಸುಟ್ಟು ಹಾಕುತ್ತಾನೆ ಮತ್ತು ಮರಣ ಎದುರಾದಾಗಲೂ ಶಾಂತವಾಗಿ ನಿಲ್ಲುತ್ತಾನೆ. ಅವನು ಏಕೆ ಯಾವುದಕ್ಕೂ ಹಿಂಜರಿಯುವುದಿಲ್ಲ ಎನ್ನುವ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಏಕೆಂದರೆ ಅವನು ಏನು ಮಾಡಬೇಕು ಎಂಬುದನ್ನು ಅವನು ನಿರ್ಧರಿಸಿರುವುದಿಲ್ಲ. ತಾನು ಯಾವ ಕಾರ್ಯವನ್ನು ಮಾಡಬೇಕು ಎಂಬುದು ಸರಿಯಾಗಿ ತಿಳಿದಿರುತ್ತದೆ. ಜನರು ಹನುಮಂತನಂತೆ ಯೋಚಿಸುವುದಿಲ್ಲ. ಅವರು ಏನನ್ನಾದರೂ ಮಾಡುವುದಕ್ಕೂ ಮುನ್ನ ಅದರಿಂದಾಗುವ ವೈಫಲ್ಯ ಬಗ್ಗೆ ಯೋಚಿಸುತ್ತಾರೆ. ಅದರಿಂದ ತನಗೆ ತೊಂದರೆಯುಂಟಾಗಬಹುದೇ ಎಂಬುದನ್ನು ಯೋಚಿಸುತ್ತಾರೆ. ಧೈರ್ಯ ಎಂದರೆ ಭಯದ ಅನುಪಸ್ಥಿತಿಯಲ್ಲ ಎಂದು ಚಾಲಿಸ ಕಲಿಸುತ್ತದೆ. ಅದು ಸ್ಪಷ್ಟತೆಯ ಉಪಸ್ಥಿತಿ. ನಮಗೆ ಏನು ಮುಖ್ಯ ಎಂದು ತಿಳಿದಾಗ ಭಯವು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಹನುಮಂತ ತನ್ನ ಸಂಪೂರ್ಣ ಏಕಾಗ್ರತೆಯನ್ನು ಕೆಲಸದ ಮೇಲೆ ಹಾಕುತ್ತಾನೆ. ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏಕೆ ಎಂಬುದು ದೃಢವಾಗಿ ಕುಳಿತಾಗ ಹೇಗೆ ಎಂಬುದು ಭಯವನ್ನು ಸೃಷ್ಟಿಸುವುದಿಲ್ಲ ಎಂಬುದನ್ನು ನಾವು ಹನುಮಾನ್ ಚಾಲಿಸದಿಂದ ಕಲಿತುಕೊಳ್ಳಬಹುದಾಗಿದೆ. ನಿಜವಾದ ಬುದ್ಧಿವಂತಿಕೆಯು ತೋರ್ಪಡಿಕೆಗೆ ಮಹತ್ವ ನೀಡುವುದಿಲ್ಲ. ಹನುಮಂತನನ್ನು ನಾವು ಅತ್ಯಂತ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ. ಆದರೆ ಅವನು ತನ್ನ ಬುದ್ಧಿವಂತಿಕೆಯನ್ನು ಎಂದಿಗೂ ಅಹಂಕಾರದಿಂದ ಪ್ರದರ್ಶಿಸಿದವನಲ್ಲ. ಅವನು ತನ್ನ ಬುದ್ಧಿವಂತಿಕೆಯನ್ನು ಧೈರ್ಯದ ಮೂಲಕ ತೋರಿಸಿಕೊಟ್ಟವನು. ಅವನ ಧ್ಯೇಯವು ಬುದ್ಧಿವಂತಿಕೆಯನ್ನು ಆಧರಿಸಿತ್ತು. ಹನುಮಂತನಿಗೆ ತಾನು ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬುದು ಸ್ಪಷ್ಟವಾಗಿ ತಿಳಿದಿತ್ತು. ತಾನು ಯಾವಾಗ ಹೋರಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬುದನ್ನು ಅವನು ಅರಿತಿದ್ದನು. ಹನುಮಂತನು ಹೊಂದಿಕೊಳ್ಳುವಿಕೆಗೆ, ಕುಗ್ಗುವಿಕೆಗೆ, ಬೆಳೆಯುವಿಕೆಗೆ ಮತ್ತು ಕಾಯುವಿಕೆಗೆ ಹೆಸರುವಾಸಿಯಾಗಿದ್ದನು. ಹನುಮಾನ್ ಚಾಲಿಸದಲ್ಲಿ ಹೇಳಲಾದ ಹನುಮಂತನ ಈ ಗುಣಗಳು ನಮಗೆ ಆಳವಾದ ಜೀವನ ಪಾಠವನ್ನು ಕಲಿಸುತ್ತವೆ. ಶರಣಾಗತಿ ದೌರ್ಬಲ್ಯವಲ್ಲ, ಅದು ಸ್ಥಿರತೆ. ಹನುಮಾನ್ ಚಾಲಿಸ ಭಾವನಾತ್ಮಕ ಕೇಂದ್ರದ ಶಕ್ತಿಯಲ್ಲ, ಅದೊಂದು ಶರಣಾಗತಿಯಾಗಿದೆ. ಅವನು ಯಶಸ್ಸು, ವೈಫಲ್ಯ ಎರಡರ ಫಲಿತಾಂಶದ ಬಗ್ಗೆ ಚಿಂತೆ ಮಾಡುವವನಲ್ಲ. ಯಾಕೆಂದರೆ ಅವನು ಸೇವೆಯನ್ನು ಮಾತ್ರ ನಂಬಿಕೊಂಡಿರುವವನು. ಸೇವೆಯೊಂದೇ ಎಲ್ಲವನ್ನು ಬದಲಾಯಿಸುತ್ತದೆ. ಹನುಮಂತನು ಎಲ್ಲಾ ಕೆಲಸಗಳನ್ನು ಮಾಡುತ್ತಾನೆ, ಆದರೆ ಅದರ ಫಲಿತಾಂಶದ ಬಗ್ಗೆ ಅವನು ಯೋಚಿಸುವುದಿಲ್ಲ. ನೀವು ನಿಮ್ಮ ಪ್ರಯತ್ನದ ಸಂಪೂರ್ಣವಾಗಿ ನೀಡಿ ಪ್ರತಿಫಲದ ಗೀಳನ್ನು ತೊರೆದಾಗ ಶಾಂತಿ ವ್ಯವಸ್ಥೆಯು ಪ್ರವೇಶಿಸುತ್ತದೆ ಎಂದು ಚಾಲಿಸದಲ್ಲಿ ಸದ್ದಿಲ್ಲದೆ ಕಲಿಸುತ್ತದೆ. ಹನುಮಾನ್ ಚಾಲಿಸವನ್ನು ಪಠಿಸುವಾಗ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ. ನಿಯಮಬದ್ಧವಾಗಿ ಅಥವಾ ಕ್ರಮಬದ್ಧವಾಗಿ ನಾವು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಮಾತ್ರ ನಮಗೆ ಅದರ ಪ್ರಯೋಜನಗಳು ದೊರೆಯುತ್ತವೆ.